ಓಕೆ ಸರ್. ಡಿಸಿ ಸಾಹೇಬ್ರಿಗೆ ಆನಂದ ನೂರಾರು ರೈತರು ಬೀದಿಯಲ್ಲಿ ಕುಳಿತು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕ ನಾವು ಒಂದು ಉಗ್ರವಾದಂತ ಎಚ್ಚರಿಕೆ ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕಂತಂದ್ರ ಯಾವಾಗಲೂ ಯಾವುದೇ ಸರ್ಕಾರ ಬಂದ್ರು ರೈತರ ಬೆನ್ನೆಲುಬು ಮತ್ತು ಈ ರೈತ ಪರ ಆಡಳಿತ ಅಂತ ಹೇಳಿ ಇವತ್ತು ರೈತರನ್ನ ನಡು ಬೀದಿಯಲ್ಲಿ ಕೂಡಿಸಿ ರೈತರಿಗೆ ನೇಣು ಹಾಕುವಂತ ಪರಿಸ್ಥಿತಿಯನ್ನ ಈ ರಾಜ್ಯ ಸರ್ಕಾರ ತಂದಿದೆ. ಈ ಟಾಟಾ ಪವರ್ ಕಂಪನಿಗೆ ರಾಜ್ಯ ಸರ್ಕಾರ ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳಲ್ಲಿ ಒಂದು ಟ್ರಯಲ್ ಹಂತದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಅನ್ನದಾತನಿಗೆ ಒಂದು ಬಹಳಷ್ಟು ಸಂಕಷ್ಟ ತಂದೊಡ್ಡುವಂತಹ ಪರಿಸ್ಥಿತಿ ಎದುರಾಗುತ್ತಾ. ಯಾಕಂತಂದ್ರೆ ನಾವು ಈ ರೈತರು ಜಮೀನುಗಳಲ್ಲಿ ಯಾವುದೋ 5 HP 10 HP ಬಳಸ್ಕೊಂಡು ಒಂದು 10 ಎಕರೆನೋ 2 ಎಕರೆನೋ ನೀರಾವರಿ ಬದುಕಿಗಾಗಿ ಮಾಡ್ತಿರ್ತಾರೆ. ಈ ದೇಶಕ್ಕೆ ಅನ್ನ ಹಾಕುವಂತ ರೈತ ಮುಂದಿನ ದಿನಮಾನಗಳಲ್ಲಿ ಆತ ಎಲ್ಲಾ ಮೋಟರ್ಗಳನ್ನ ವಿದ್ಯುತ್ ಬಿಲ್ ಕಟ್ಟಕ್ಕಾಗದೇನೆ ಅವುಗಳನ್ನ ಬದಿಗೆಟ್ರೆ ಈ ದೇಶದ ಆಹಾರದ ಅಭದ್ರತೆ ಸೃಷ್ಟಿಯಾಗುತ್ತೆ, ಆಹಾರದ ಕೊರತೆ ಸೃಷ್ಟಿಯಾಗುತ್ತೆ. ಇವತ್ತು ಈ ದೇಶ ಅನ್ನ ಇಡೀ ಹೊರ ದೇಶಗಳಿಗೆ ಒಂದು ಸಪ್ಲೈ ಮಾಡುವಂತ ಸ್ಥಿತಿ ಏಳಿಗೆಯಲ್ಲೈತಿ, ಹಸಿರು ಕ್ರಾಂತಿ ಆಗೈತಿ. ಇದನ್ನ ಮತ್ತೆ ಖಾಸಗೀಕರಣ ಮಾಡೋದ್ರಿಂದ ಈ ರಾಜ್ಯದಲ್ಲಿ ಆಹಾರ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಆಹಾರ ಉತ್ಪಾದನೆ ಕುಂಠಿತಗೊಳ್ತು ಅಂತಂದ್ರೆ ಎಲ್ಲಾ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಯಿತು ಅಂದ್ರೆ ಇಲ್ಲಿ ಸರ್ಕಾರ ಅಸ್ಥಿರತೆ ನಿರ್ಮಾಣ ಆಗ್ತದ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದ. ಯಾಕಂತಂದ್ರೆ ಕರೆಂಟ್ ಬಿಲ್ ಇವತ್ತ ಮನೆಗೆ ಬರುವಂತ 200-300 ರೂಪಾಯಿ ಕರೆಂಟ್ ಬಿಲ್ ಕಟ್ಟಕ್ ಆಗದಿರುವಂತ ಪರಿಸ್ಥಿತಿಯಲ್ಲಿ ರೈತನಿಗೆ ನೀವು 4,000-5,000 ರೂಪಾಯಿ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ರಿ ಅಂತಂದ್ರೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಆಗತ್ತ. ಯಾರು ಕಟ್ಟವ್ರಿ? ಅದಕ್ಕ ಯಾರು ಹೊಣೆಗಾರರು? ಈ ಖಾಸಗೀಕರಣ ಮಾಡೋದ್ರಿಂದ ಇಲ್ಲಿ ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಏನು ಒಂದು ಉದ್ಯೋಗ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಅಭದ್ರ ಸ್ಥಿತಿ ಆಗ್ತದ. ಅವ್ರು ಎಲ್ಲರೂ ಮನೆಗೆ ಹೋಗ್ಬೇಕಾಗ್ತದ, ಅವರ ಕುಟುಂಬಗಳ ಬೀದಿಗೆ ಬರ್ತಾವು. ಇದನ್ನ ಮಾಡಬಾರದು ಅನ್ನುವಂಥದ್ದು ಒಂದು ಸ್ಪಷ್ಟವಾದಂತ ಸಂದೇಶ ಐತಿ. ಒಂದು ವೇಳೆ ಮಾಡಿದ್ದೆ ಆದ್ರ ಇಡೀ ಒಂದು ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಇಲಾಖೆ ಎಲ್ಲಾ ಎಸ್ಕಾಂ ಬೆಸ್ಕಾಂ ಎಲ್ಲಾ ಇಲಾಖೆ ನೌಕರರು ರೈತರು ಬೀದಿಗಿಳಿದು ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಒಂದು ಮಾಧ್ಯಮದ ಮೂಲಕ ಗಣವಿತ್ತ ರಾಜ್ಯ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಸಂದೇಶವನ್ನ ತಿಳಿಸ್ತಾ ಇದ್ದೇವೆ. ತಕ್ಷಣವೇ ಇದನ್ನ ತಾವು ಹಿಂದಕ್ಕೆ ಪಡಿಬೇಕು. ಇಂಥ ಈ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳಶಾಹಿಗಳಿಗೆ ತಾವು ಜೋತು ಬಿದ್ದು ಜೊಲ್ಲು ಸುರಿಸಿ ಒಂದು ಅವಿವೇಕಿತನ ಅಯೋಗ್ಯ ಸರ್ಕಾರವನ್ನ ನಡೆಸಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಅದಕ್ಕೇನಪ್ಪಾ ಅಂದ್ರೆ ಇವತ್ತು ನಾವು ಈ ನೂರಾರು ಜನ ರೈತರು ಈ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯಾಧ್ಯಕ್ಷರು ಅಧ್ಯಕ್ಷರೇ ಇದು ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಅಥವಾ ಕೇಂದ್ರ ಸರ್ಕಾರ ಮಾಡ್ತಾ ಇದೆ? ಅಧ್ಯಕ್ಷರೇ, ರೈತರ ಭೂಮಿಗೆ ಡಬಲ್ ರೇಟ್ ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರ ಈಗ ಹೇಳಬೇಕು ಅಂತಂದ್ರೆ ನಾವು ಖಾಸಗೀಕರಣದಲ್ಲಿ ಯಾರು ರೈತರು ನೀವು ಜಮೀನು ಕೊಡ್ತೀರಿ ಇಲ್ಲೇ ನಡೆದಿದೆ. ನಾವು ಬೆಂಗಳೂರಲ್ಲಿ ಬಿಡದಿ ಟೌನ್ಶಿಪ್ ಅಂತೇಳಿ ಪ್ರತಿ ಎಕರೆಗೆ ನಾವು 2.5 ಕೋಟಿದಿಂದ 3 ಕೋಟಿ 3.5 ಕೋಟಿವರೆಗೂ ನಾವು ಜಮೀನಿಗೆ ಕೊಡ್ತೀವಿ ಅಂತ ಹೇಳ್ತಾರ. ನಾವ್ ಹೇಳ್ತೀವ್ರಿ ಅಲ್ರಿ ಇಡೀ ಉತ್ತರ ಕರ್ನಾಟಕ ಜನ ನಮ್ಮ ಜಿಲ್ಲೆಗೆ ನಮಗ ಉದ್ಯೋಗ ಕೊಟ್ಬಿಡ್ರಿ, ನಾವ್ಯಾಕಲ್ಲಿ ಬೆಂಗಳೂರಾಗ ಸಹಾಯಕ್ ಬರೋಮ್ರಿ? ನಮ್ದೇನ್ ಕೆಲಸ ಐತೆ ಅಲ್ಲಿ? ನಮ್ಗ ಇಲ್ಲಿ ಉತ್ತರ ಕನ್ನಡ ಪ್ರತ್ಯೇಕ ಕೊಟ್ಟು ಬಿಡ್ರಿ. ನೀವು 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಬದ್ಲಿ ಪ್ರತಿ ಜಿಲ್ಲೆಗೆ ನೀವು 1,000 ರೂಪಾಯಿ ಕೋಟಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ನಮ್ಮ ಮಕ್ಕಳು ನಮ್ಮ ಸಹೋದರರು ತಂದೆ ತಾಯಿ ಬೆಂಗಳೂರು ಬಿಟ್ಟು ವಾಪಸ್ ನಮ್ಮ ಜಿಲ್ಲೆಗೆ ಬರ್ತಾರ. ಅಲ್ಲಿ ಮೊದಲ ಟ್ರಾಫಿಕ್ ಏನಪ್ಪಾ ಅಂದ್ರೆ 3 ತಾಸು 4 ತಾಸು ಒಂದೊಂದು ಸ್ಥಳಕ್ಕೆ ಹೋಗ್ಬೇಕು ಅಂತ ಒಂದು ಧೂಳು ಕುಡ್ಕೊಂತ ಅಂತ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬದುಕುವಂತ ಸ್ಥಿತಿ ಅವಶ್ಯಕತೆ ಇಲ್ಲ. ಇಡೀ ಉತ್ತರ ಕರ್ನಾಟಕದವ್ರು ಬಂದು ಅಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಏನೋ ಡೆಲಿವರಿ ಬಾಯ್ಸ್ ಯಾವುದೋ ವಾಚ್ಮ್ಯಾನ್ ಸೆಕ್ಯೂರಿಟಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಮೀನಲ್ಲಿ ನಾವು ಬದುಕ್ತಿವಿ. UKP 3rd ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ 20 ವರ್ಷದಿಂದ ನೀವು ಪರಿಹಾರ ಕೊಡ್ತಾ ಇಲ್ಲ ಭೂಮಿಗೆ. ಹೇಳ್ತಾ ಇರಿ ಒನ್ ಟೈಮ್ ಸೆಟಲ್ಮೆಂಟ್, ನೀರಾವರಿ, ಒಣ ಬೇಸಾಯ 25 ಲಕ್ಷ 30 ಲಕ್ಷ ಈ ತರ ಹೇಳ್ತಿದ್ರಿ. ಅಲ್ರಿ ಮೊದಲ ಆ ರೈತರಿಗೆ ನ್ಯಾಯ ಕೊಡ್ರಿ. ಮೊದಲ ಭೂಮಿ ಕಳ್ಕೊಂಡ್ರೆ 10-15 ವರ್ಷ ಆಗೈತಿ.
ಮೊದಲು ಆ ಕೆಲಸ ಮಾಡೋದು ಬಿಟ್ಟು ನೀವು ಬಿಡದಿ ಟೌನ್ಶಿಪ್ ಮಾಡುವಂತ ಅವಶ್ಯಕತೆ ಏನೈತಿ. ಅಲ್ಲಿ ಅಚ್ಚುಕಟ್ಟಾದಂತ ಒಂದು ಕೃಷಿ ಭೂಮಿ ಐತಿ. ಅದು ಅದೇನು ಬರಡು ಭೂಮಿನಾ? ನೀವು ಬರಡು ಭೂಮಿದಲ್ಲಿ ನೀವು ಮಾಡ್ತಿದ್ರೆ ಏನು ತೊಂದರೆ ಇಲ್ಲ. 2.5 ಕೋಟಿ ರೂಪಾಯಿ ಪ್ರತಿ ಎಕರೆಗೆ 3 ಕೋಟಿ ಕೊಡೋ ಬದಲು ಇಲ್ಲಿ ನಮ್ಮ ರೈತರಿಗೆ ನೀವು ಈ ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಉಳಿದಂತ ರೈತರಿಗೆ ನೀವು ಎಕರೆಗೆ 50 ಲಕ್ಷ ಕೊಡ್ರಿ, ನಿಮ್ಮನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾರ. ಅಲ್ಲಿ 2.5 ಕೋಟಿ 3 ಕೋಟಿ ಎದು ಕೊಡ್ತೀರಿ ನೀವು? ರೈತರಿಗೆ ಸ್ವಯಂ ಪ್ರೇರಿತವಾಗಿರುವ ಜಮೀನುಗಳು ಕೊಡತ್ತಾರೆ. ಇದ್ರ ಬಗ್ಗೆ ರೈತರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಾರ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸರ್ಕಾರ ದಿಕ್ಕು ತಪ್ಪಿಸೋ ಕೆಲಸ. ಅಲ್ಲಿ ಅವಶ್ಯಕತೆನೇ ಇಲ್ಲ ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ. ಸಂಪೂರ್ಣ ಕೃಷಿ ಭೂಮಿ ಇದೆ. ಅಡಿಕೆ ತೋಟ, ತೆಂಗು, ಬಾಳೆ, ಮತ್ತೆ ಹೈನುಗಾರಿಕೆ ಇದೆ, ಭತ್ತ ಇದೆ. ಒಳ್ಳೆ ಕೃಷಿ ಭೂಮಿ ಐತದು. ಎಲ್ಲ ಗೊತ್ತಿದೆ ರಾಜ್ಯ ಸರ್ಕಾರಕ್ಕೆ. ಆದ್ರೂ ತಮ್ಮ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದವರು ಎಲ್ಲೆದರ ಅವರು ಮಾತಾಡ್ಬೇಕಲ್ಲ, ರೈತ ಪರವಾಗಿ ಅಂತ ಹೇಳ್ತಾರ. ಎಲ್ಲೆದರ ಧ್ವನಿನೇ ಇಲ್ಲ ಅವ್ರದ್ದು. ಯಾರೋ ನಮ್ಮ ರೈತರೇ ನಾವು ಬೀದಿಗಿಳಿದು ಸುಮಾರು 400 ಹೆಚ್ಚು ದಿನಗಳಾಯ್ತು ನಾವು ಹೋರಾಟ ಮಾಡ್ತಾ ಇಲ್ಲ ರೈತರೆಲ್ಲರೂ. ಏನ್ ಮಾಡಾಕತ್ತೈತ್ರಿ ರಾಜ್ಯ ಸರ್ಕಾರ, ಮತ್ತೆ ವಿರೋಧ ಪಕ್ಷ ಏನ್ ಮಾಡಾಕತ್ತೈತಿ? ನಿಜವಾಗ್ಲೂ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅಂದ್ರದು ರೈತರು, ರೈತ ಸಂಘಟನೆಗಳು, ರೈತ ಪರವಾಗಿ ಧ್ವನಿ ಎತ್ತದೆ. ಏನ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ? ಅದಕ್ಕೆ ನಮ್ದು ಉಗ್ರವಾದಂತ ಒಂದು ಖಂಡನೆ ಐತೆ ಅನ್ನುವಂತ ಮಾತನ್ನ ಈ ಒಂದು ಮಾಧ್ಯಮದ ಮೂಲಕ. ಅಧ್ಯಕ್ಷರೇ, ಇದು ವಿದ್ಯುತ್ ಖಾಸಗೀಕರಣ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ಅಥವಾ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ? ಟಾಟಾ ಪವರ್ ಕಂಪನಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ. ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಟ್ರಯಲ್ ಹಂತದಲ್ಲಿ ಖಾಸಗೀಕರಣ ಮಾಡ್ತೀವಿ ಅಂತೇಳಿ. ಹೌದಾ? ನಾವು ಏನಂತೀವಿ, ಈ ಖಾಸಗೀಕರಣನೇ ಅವಶ್ಯಕತೆ ಇಲ್ಲ. ಈಗ ಹೆಂಗ್ ಯಥಾಸ್ಥಿತಿ ಹೋಗ್ಲಕತ್ತೈತಿ, ಅವ್ರು ಹೇಳ್ತಾರ ಇಲ್ಲ ನಮಗ ಬಹಳ ನುಕ್ಸಾನದಲ್ಲಿ ಐತಿ ಅಂತ ಹೇಳ್ತಾರ. ಇಲ್ಲ, ಖಾಸಗೀಕರಣ ವಿರೋಧ ರಾಹುಲ್ ಗಾಂಧಿ ವಿರೋಧ ಪಕ್ಷ ನಾಯಕ ಇಡೀ ದೇಶನ ಹೋರಾಟ ಮಾಡ್ತಾ ಇದಾರಲ್ಲ ಅವರು. ಖಾಸಗೀಕರಣ ಅಂತ ಹೇಳಿ ಬಿಜೆಪಿ ಸರ್ಕಾರ ಮೇಲೆ. ಹೌದು ನೋಡ್ರಿ, ನಮಗ ಬಿಜೆಪಿ ಕಾಂಗ್ರೆಸ್ ಸಂಬಂಧ ಇಲ್ಲ. ನಮಗೇನಿರೋದು ರೈತ ಪರ ಆಡಳಿತ ಮಾಡಬೇಕು. ನಮ್ಮ ಸ್ಪಷ್ಟ ನಿಲುವು. ನೀವು ನಿಜವಾಗ್ಲೂ ಈ ದೇಶದ ಅನ್ನದಾತನನ್ನ ಉಳಿಸೋದೇ ಆದ್ರೆ ರೈತ ಪರವಾಗಿ ಆಡಳಿತ ಮಾಡಬೇಕು. ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ರೈತರ ಕಣ್ಣಿಗೆ ಬೆಣ್ಣೆ ಹೊತ್ತುವಂತ ಕೆಲಸ ಹೌದು. ಮಾಡತಾವ ನೀವು. ಇದು ಬೆಣ್ಣೆ ಒರ್ಸೋದಲ್ರಿ, ಸುಮ್ನೆ ಮೂಗಿ ತುಪ್ಪ ಬರೆಸಿ ಆಮೇಲೆ ನಿಮಗ್ ತುಪ್ಪ ಕುಡಿಸ್ತೀವಿ ಅಂತ ಹೇಳಿ ಪಾಪ ಮುಗ್ಧ ರೈತರ್ರಿ ಗೊತ್ತಾಗಂಗಿಲ್ಲ. ನಾವು ಹೆಂಗ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಇವತ್ತು ನಮಗೆ ಬಿಡದಿ ಟೌನ್ಶಿಪ್ ಅಲ್ಲಿ 2.5 ಕೋಟಿ 3 ಕೋಟಿ ರೂಪಾಯಿ ಕೊಟ್ಟರೆ ನಾವು ಹೊರಗಡೆ ಹೋಗಿ 50 ಎಕರೆ ನಾವು ಜಮೀನು ತಗೋಬಹುದು ಅಂತ ಏನೋ ವಿಚಾರ ಐತೆ. ಅವ್ರ ಭವಿಷ್ಯ ದೃಷ್ಟಿ ಅವ್ರದ್ದು ತಪ್ಪಲ್ಲ. ಬಟ್ ಸರ್ಕಾರಕ್ಕೆ ನಾವು ಸಂದೇಶ ಏನ್ ತಿಳಿಸ್ತಾ ಇರೋದಂದ್ರೆ, ನೀವು ಪ್ರತಿ ಎಕರೆಗೆ 2.5-3 ಕೋಟಿ ರೂಪಾಯಿ ಖರ್ಚು ಮಾಡೋ ಬದಲು ಆ 20,000 ಕೋಟಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಾಕತ್ತೀರಲ್ಲ ಅದನ್ನ ತಂದು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಭ್ರಷ್ಟ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಭ್ರಷ್ಟ ಕರ್ನಾಟಕ ರಾಜ್ಯ ಸರ್ಕಾರ ಖಾಸಗಿ ವಿದ್ಯುತ್ಕರಣ ವಿರೋಧಿಸಿ ರೈತರನ್ನು ರಕ್ಷಿಸಿ ರೈತರನ್ನು ರಕ್ಷಿಸಿ ಈ ದೇಶದ ಅನ್ನದಾತನಿಗೆ ಬೇಕೇ ಬೇಕು ಬೇಕೇ ಬೇಕು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಷ್ಟೇ ಅವು ಅಧ್ಯಕ್ಷ ಅಷ್ಟೇ ಸರ್ ಸಭೆಯಿಂದ ಬರ್ರಿ ಓ ಶಂಕರೇಗೌಡ್ರ ದಸ್ಕರೆ ಬರ್ರಿ ಮುಂದೆ ರೈತ ವಿರೋಧಿ ಕಾನೂನು ಜಾರಿಗೆ ತಂದ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕಾನೂನು ಜಾರಿ ತಂದ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಖಾಸಗಿ ವಿದ್ಯುತ್ಕರಣ ವಿರೋಧಿಸಿ ಖಾಸಗಿ ವಿದ್ಯುತ್ಕರಣ ವಿರೋಧಿಸಿ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಈ ದೇಶದ ಅನ್ನದಾತನಿಗೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸರ್ಕಾರಕ್ಕೆ 5 ವರ್ಷ ನಾವು ಬಿಡದಿ ಒಳಗೆ ಯಾವ ರೀತಿ ಕೆಲಸ ಮಾಡ್ತೀವಿ? ಈಗ ರೈತ ಪರ ಸಂಘಟನೆಗಳು ಎಲ್ಲ ಅಲ್ಲಿ ಹೋಗ್ಲೇಬೇಕು, ಒಗ್ಗಟ್ಟಾಗ್ಬೇಕು ಅನ್ನುವಂಥದ್ದು ಐತಿ. ಬಟ್ ನಿಮ್ ಸಂಘಟನೆ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ? ನಮ್ಮ ಎಲ್ಲಾ ರೈತ ಸಂಘಟನೆಗಳು ಅಲ್ಲಿ ರೈತರಿಗೆ ಬೆನ್ನೆಲುಬಾಗಿ ಹೋರಾಟಕ್ಕ ಅವರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಸಂಪೂರ್ಣ ನೈತಿಕ ಬೆಂಬಲನೂ ಇದೆ, ಎಲ್ಲಾ ರೀತಿಯಿಂದ ಸಪೋರ್ಟ್ ಇದೆ, ಬೆಂಬಲ ಇದೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಿದೆಯಲ್ಲ, ಈ ರೈತ ವಿರೋಧಿ
ಕಾನೂನು ಜಾರಿಗೆ ತಂದು ಬೇಡ ಅಂತಂದ್ರು ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಉದ್ದಟತನ ಅದು. ಶಂಕರಗೌಡ ಹಿರೇಗೌಡ ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಉತ್ತರ ಕರ್ನಾಟಕದಲ್ಲಿ ಟೌನ್ಶಿಪ್ ಅಂತ ಏನು ಬಿಡದಿ ಟೌನ್ಶಿಪ್ ಇದೆ ಪ್ರಾಜೆಕ್ಟ್, ಇಂಥ ಟೌನ್ಶಿಪ್ಪು ಉತ್ತರ ಕರ್ನಾಟಕದಲ್ಲಿ ಆಗ್ಬೇಕಂತ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿಯಿಂದ ಈ ತರ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಬರ್ತಾ ಇದಾವೋ ಇಲ್ಲೋ ನಿಮ್ಗಿಲ್ವೋ ರೈತ ಸಂಘದಲ್ಲಿ? ಉತ್ತರ ಕರ್ನಾಟಕದ ನಮ್ಮ ರಾಜಕೀಯ ನಾಯಕರುಗಳು ಆಡಳಿತದಲ್ಲಿ ವಿರೋಧದಲ್ಲಿ ಇರಲಿ, ಇವ್ರು ಯಾರೂ ಧ್ವನಿ ಎತ್ತಂಗಿಲ್ರಿ. ಇವ್ರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಕೇಳಬೇಕಾಗಿತ್ತು, ಇಷ್ಟು ದಿನ ಆದ್ರೂ ನಡೆದಿದೆ. ಸುಮಾರು 400 ದಿನಗಳಿಗಿಂತ ಹೆಚ್ಚಿನ ದಿನಗಳು ಹೋರಾಟ ನಡೀಲಿಕ್ಕತ್ತದ. ಮತ್ತೆ ಇವ್ರು ಉತ್ತರ ಕರ್ನಾಟಕದವರು ರಾಜಕೀಯ ನಾಯಕರು ಏನ್ ಮಾಡ್ಲಿಕ್ಕತ್ತಾರ? ಯಾಕಲ್ಲಿ 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಕತ್ತೀರಿ ನೀವು. ಅದೇ ಹಣವನ್ನ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೊಟ್ರೆ ಇವತ್ತು ಗ್ರಾಮಗಳಲ್ಲಿ ನೋಡ್ರಿ, ರೈತರಿಗೆ ಹೋಗ್ಲಕ್ಕ ಜಮೀನುಗಳಿಗೆ ಹಾದಿ ಇಲ್ಲ. ಅಲ್ಲಿ ಹಾದಿ ಇಲ್ಲ ಜಮೀನುಗಳಿಗೆ ಹೋಗ್ಲಿಕ್ಕೆ. ಪಾಪ ಅವ್ರ ರೈತರು ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಒಂದು ಹಾದಿ ಮಾಡಿ ಕೊಟ್ರ ಅವರ ಭವಿಷ್ಯ ಉದ್ಧಾರ ಆಗ್ತದ, ಅವ್ರ ಕುಟುಂಬ ನಿರ್ವಹಣೆ ಆಗ್ತದ. ಗ್ರಾಮಗಳಲ್ಲಿ ಹೋಗ್ರಿ ನೀವು, ಎಲ್ಲಾ ರಸ್ತೆಗಳು ಕಳಪೆ ಮಟ್ಟದಲ್ಲಿದಾವ್, ಏನೂ ಕೆಲಸ ಮಾಡಕತ್ತಿಲ್ಲ. ಮತ್ತೆ ಹೇಳ್ತಾರ ಇಲ್ಲ ನಾವು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದ್ರಲ್ಲೇ ನಾವು ಬಹಳ ಸಾಲ ಮಾಡಕತ್ತೀವಿ, ಕಷ್ಟ ಆಗ್ಲಿಕ್ಕತ್ತದ, ಅಭಿವೃದ್ಧಿ ಕೊರತೆ ಆಗ್ಲಿಕ್ಕತ್ತದ ಅಂತ ಹೇಳ್ತಾರ ಒಂದ್ ಕಡೆ. ಮತ್ ಇನ್ನೊಂದ್ ಕಡೆ ಹೇಳ್ತಾರ ಇಲ್ಲ ಅಭಿವೃದ್ಧಿಗೆ ಏನು ಕೊರತೆ ಇಲ್ಲ, ಎಲ್ಲಾ ಹಣ ವ್ಯವಸ್ಥೆ ಇದೆ ಅಂತ ಹೇಳ್ತಾರ. ಇದೆಲ್ಲ ಸುಮ್ನೆ ನಾಟಕ ರೀ, ನಾಟಕ. ಇದು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇದು. ಅದಕ್ಕೆ ತಕ್ಷಣ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನಪ್ಪಾ ಅಂದ್ರೆ ಇದನ್ನ ಗೌರವಯುತವಾಗಿ ಹಿಂಪಡಿಬೇಕು. ಬಿಡದಿ ಟೌನ್ಶಿಪ್ ಆಗಿರ್ಲಿ ಅಥವಾ ಈ ವಿದ್ಯುತ್ ಖಾಸಗೀಕರಣ ಆಗಿರ್ಲಿ ಎಲ್ಲ ವಾಪಸ್ ತಗೊಂಡು ರೈತ ಪರ ಆಡಳಿತ ಮಾಡ್ಬೇಕ್ರಿ. ಯಾಕೆ ಇವೆಲ್ಲ ತಪ್ಪು ಕಲ್ಪನೆ, ಇವೆಲ್ಲ ತಮ್ದು ಏನೋ ಒಂದು ಅಲ್ಲಿ ಜಮೀನುಗಳದಾವ್, ಇನ್ನೇನ್ ಹೇಳೋದು ಅವ್ರದ್ದೆಲ್ಲ ಅಲ್ಲೆಲ್ಲ ಬಿಡದಿಯಲ್ಲಿ ಇವ್ರು ಎಲ್ಲ ವೈಯಕ್ತಿಕ ಪ್ರಾಪರ್ಟಿ ಅದಾವ, ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳೋಕೋಸ್ಕರ ಇವ್ರು ವಿರೋಧ ಪಕ್ಷದವ್ರು ಧ್ವನಿ ಎತ್ತಿಲ್ಲ ಅಂದ್ರೆ ಅರ್ಥ ಏನು? ಇವ್ರು ಜಮೀನುಗಳದಾವ ಅಲ್ಲಿ, ಇವ್ರು ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊಳಿಕ, ತಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊಳಿಕ ಇವ್ರು ಸುಮ್ನೆ ಏನೋ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇದನ್ನ ಮಾಡಾಕತ್ತಾರ ಅಷ್ಟ, ಬೇರೆ ಇನ್ನೇನಿಲ್ಲ. ಓಕೆ ಸರ್, ಓಕೆ ಸರ್. ರೈತ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಗಳು ಎಲ್ಲವೂ ಇವತ್ತು ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾವೆ. ಇಲ್ಲಿ ಏನಾಗ್ತಿದೆ, ರೈತರಿಗೆ ಅನ್ಯಾಯ ಆಗ್ತಂದ್ರೆ ಇವಾಗ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕ ಟಾಟಾ ಪವರ್ ಕಂಪನಿ ಅನ್ನುವಂತ ಒಂದು ಬೃಹತ್ ಆದಂತ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಬಂಡವಾಳಶಾಹಿ ಕಂಪನಿಗೆ ವಿದ್ಯುತ್ ಖಾಸಗೀಕರಣವನ್ನ ಕೊಡ್ಲಿಕ್ಕೆ ಹೊರಟಿದೆ. ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ನಮ್ಮ ರಾಜ್ಯದ ರೈತರಿಗೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅನ್ಯಾಯವಾಗುತ್ತಿದೆ ಅನ್ನುವಂಥದ್ದು ನಾವೆಲ್ಲರೂ ಇವತ್ತು ರೈತರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ರೈತರಿಗಿರುವಂತ ಯೋಜನೆಗಳು ಅಕ್ರಮ ಸಕ್ರಮ ಯೋಜನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ನೀಡುವಂತ ಗಂಗಾ ಕಲ್ಯಾಣ ಯೋಜನೆಯನ್ನ ಇವತ್ತು ಪ್ರತಿ ಕ್ಷೇತ್ರವಾರು ಸೀಮಿತಗೊಳಿಸಿದೆ. ಹಾಗಾದ್ರೆ ನಮ್ಮ ರೈತರು ಇವತ್ತು ನಾವು ತೋಟವನ್ನ ಮಾಡಿಕೊಂಡು ನೀರಾವರಿ ಮಾಡಿಕೊಂಡು ಹೊಟ್ಟೆ ಉಪಜೀವನ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು. ಇಡೀ ದೇಶಕ್ಕೆ ಅನ್ನ ಹಾಕುವಂತ ರೈತನನ್ನ ನಡು ಬಿಸಿಲಲ್ಲಿ ಬೀದಿಯಲ್ಲಿ ಕುಳಿಸಿದಂತ ಈ ರಾಜ್ಯ ಸರ್ಕಾರಕ್ಕ ಇಂದು ನಾವು ಧಿಕ್ಕಾರವನ್ನ ಕೂಗ್ತಾ ಇದ್ದೇವೆ. ಯಾಕಂತಂದ್ರೆ ರೈತ ಪರವಾಗಿ ನಾವು ಪ್ರಮಾಣ ವಚನ ಇವತ್ತು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನಾವು ರೈತ ಪರ ಆಡಳಿತ, ರೈತರನ್ನ ಉಳಿಸ್ತೀವಿ ಅಂತ ಹೇಳ್ತಾರ. ಎಲ್ಲೇ ಉಳಿಸಿದ ಉದಾಹರಣೆ ಇದೆ? ರೈತರನ್ನ ಯಾವುದೋ MSP ದರ ಇನ್ನು ಜಾರಿಗೆ ತರ್ತಾ ಇಲ್ಲ. ಹೇಳ್ತಾರ ರೈತ ಅನ್ನದಾತ, ಈ ದೇಶಕ್ಕ ಅನ್ನ ಹಾಕವನು ಈ ದೇಶದ ಬೆನ್ನೆಲುಬು ಅಂತೇಳಿ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕ ಈ MSP ಪ್ರೈಸ್ ನೆನಪಾಗ್ತಾ ಇಲ್ವಾ? ನಮ್ಮ ಪ್ರಶ್ನೆ ಐತಿ, ನೀವು ಏನು ಚುನಾವಣೆಯಲ್ಲಿ ಕೊಡುವಂತ ಪ್ರಣಾಳಿಕೆಗೂ ಇವತ್ತು ನೀವು ನಡೆಸ್ತಾ ಇರುವಂತ ಆಡಳಿತಗೂ ಏನಾದ್ರೂ ಸಂಬಂಧ ಐತಾ ನಿಮಗೆ? ನೀವು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ್ರೆ ಅದನ್ನ ನಿಭಾಯಿಸಕ್ಕೂ ರೈತರಿಗೆ ಆಗ್ಲಿಲ್ಲ ಅಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರೈತರು ತಕ್ಕ ಪಾಠವನ್ನ ಕೊಡಬೇಕಾಗ್ತದ, ತಿಳಿಸ್ಬೇಕಾಗ್ತದ. ಯಾಕಂತಂದ್ರೆ ಇವತ್ತು ನೋಡ್ರಿ ನಮ್ಮ ರೈತರು ಶೀಘ್ರದಲ್ಲಿ ಸೆಲ್ಫ್ ಅಲ್ಲಿ ಒಂದು
TC ಒಂದು ಮೋಟರ್ ಪಂಪ್ ಸೆಟ್ ಅನ್ನ ಅಳವಡಿಸ್ಕೋಬೇಕು ಅಂದ್ರೆ ಸುಮಾರು 2.5 ಲಕ್ಷ ಖರ್ಚಾಗುತ್ತೆ. ಅದೇ ರಾಜ್ಯ ಸರ್ಕಾರ ಇವತ್ತು ಗಂಗಾ ಕಲ್ಯಾಣ ಅನ್ನುವಂತ ಯೋಜನೆಯನ್ನ ಸಂಪೂರ್ಣವಾಗಿ ರೈತರಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ರೆ ಇವತ್ತು ಈ 2.5 ಲಕ್ಷ ರೈತನಿಗೆ ಹೊರೆ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬ ರೈತನ ಜಮೀನಿನ RTC ಅಲ್ಲಿ ಬೋಜ ಇಲ್ದಿರುವಂತ ಆ ಉತಾರಿನೇ ಇಲ್ಲ. ಮತ್ತ ಅಂತದ್ರಲ್ಲಿ ನೀವು ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ರೈತ ಈ ದೇಶಕ್ಕೆ ಅನ್ನ ಹಾಕವನಿಗೆ ನೀವು ಕನ್ನ ಹಾಕಕತ್ತೀರಿ ಅಂತೇಳಿ ನಾವು ಹೇಳಕ್ ಬಯಸ್ತೀವಿ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವತ್ತಾದ್ರೂ ರೈತ ಪರವಾಗಿ ನೀವು ಯೋಚನೆ ಮಾಡಿದ್ರಾ? ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ನೀವು ಪ್ರತಿ ಪಂಪ್ ಸೆಟ್ಗೆ ಇವತ್ತು ಸಣ್ಣ ರೈತ 2 ಎಕರೆ 3 ಎಕರೆ ಇರುವಂತ ರೈತನಿಗೆ ನಾವು 5 HP 10 HP 2 ಮೋಟರ್ಗಳನ್ನ ಅಳವಡಿಸ್ಕೋಬೇಕು. ಹಾಗಾದ್ರೆ ನೀವು ಒಂದು ಮೋಟರ್ಗೆ ಸ್ಮಾರ್ಟ್ ಮೀಟರ್ ನ ಮುಂದಿನ ದಿನಮಾನಗಳಲ್ಲಿ ಅಳವಡಿಸಿದರ ಒಂದು ತಿಂಗಳಿಗೆ ಕನಿಷ್ಠ 4,000 5,000 ರೂಪಾಯಿ ಬಿಲ್ ಬರುತ್ತ. ಅದು ಯಾರು ಕಟ್ಟವ್ರು ಪ್ರಶ್ನೆ ಮಾಡಕತ್ತೀವಿ ನಾವು. ಪ್ರತಿ ರೈತನ ತಲೆ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಲ ಮಾಡಕತ್ತೈತಿ. ನಾವು ಅಭಿವೃದ್ಧಿ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತೇಳಿ ನಿಮಗೆ ಯಾರೋ ಪಂಚ ಗ್ಯಾರಂಟಿಗಳು ನಾವು ಕೇಳಿರ್ಲಿಲ್ಲ. ಯಾವುದೇ ಕೇಂದ್ರ ಸರ್ಕಾರ ನೀವು ಏನೇ ಇರ್ಲಿ ನಾವು ಯಾವುದೂ ಅಲ್ಲ, ಪಕ್ಷಾತೀತವಾಗಿ ನಾವು ಸಮಸ್ತ ರೈತನ ಏಳಿಗೆಗಾಗಿ ನಾವು ಧ್ವನಿ ಎತ್ತಬೇಕಾಗೈತಿ ಇವತ್ತು. ಯಾಕಂತಂದ್ರ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ರೈತನಿಗೆ ನೀವೇ ಕೊಟ್ಟು ನೇಣ ಹಾಕಿಡಲಾಗ್ತದ ಅವನ ಕುತ್ತಿಗೆಗೆ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ತಿಳಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಹಿಂಪಡಿಬೇಕು. ಒಂದ್ ವೇಳೆ ಹಿಂಪಡಿದೆ ಇದ್ರೆ ಇಡೀ ರಾಜ್ಯದಲ್ಲಿ ಬೀದಿಗಳಲ್ಲಿ ರೈತರು ಬೃಹತ್ ಆದಂತ ಹೋರಾಟ ಮಾಡ್ಬೇಕಾಗ್ತದ. ಇಡೀ ದೇಶದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ಬೇಕಾಗ್ತದ. ಕೇಂದ್ರ ಸರ್ಕಾರ ಟೋಲ್ಗಳನ್ನ ಅಳವಡಿಸಿ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರ ಟೋಲ್ ಸಂಗ್ರಹ ಮಾಡ್ತೈತಿ. ಪ್ರತಿಯೊಬ್ಬನು ಈ ದೇಶದ ಪ್ರಜೆ ಒಂದು ಏನಪ್ಪಾ ಅಂದ್ರ ತಾನು ವೆಹಿಕಲ್ ತಗೋಬೇಕಾದ್ರೆ ಟೋಲ್ ಎಲ್ಲಾ ಟ್ಯಾಕ್ಸ್ ಅನ್ನ ಕಟ್ಟಿ ವೆಹಿಕಲ್ ತಗೊಂಡಿರ್ತಾನೆ. ಅದನ್ನು ಕೂಡ ಆತರ ಶೋಷಣೆ ಮಾಡ್ತೀರಿ. ಇವತ್ತ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರ ರೈತನ ಹೆಸರು ಹೇಳ್ತೀರಿ, ರೈತರನ್ನ ನೀವು ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮಾಡಾಕತ್ತೀರಿ, ದಿಕ್ಕು ತಪ್ಪಿಸುವ ಕೆಲಸ ಮಾಡಾಕತ್ತೀರಿ. ರೈತರಿಗೆ ತಾವು ನಿಜವಾದ ರೈತ ಪರವಾಗಿ ನೀವು ಆಡಳಿತ ಮಾಡೋದಾದ್ರೆ ಇವತ್ತು ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಲಕ್ಷಾಂತರ ಕೋಟಿ ಹಣ ಏನಪ್ಪಾ ಅಂದ್ರೆ ನೀವು ಕೊಡ್ರಿ. ಅಲ್ಲಿ ಯಾವ್ದೋ ಬಿಡದಿ ಟೌನ್ಶಿಪ್ ಮಾಡ್ತೀರಿ ಅಂತೇಳಿ 20,000 ಕೋಟಿ ಏನಪ್ಪಾ ಅಂದ್ರೆ ಹಣ ಖರ್ಚು ಮಾಡಾಕತ್ತೀರಿ. ಉತ್ತರ ಕರ್ನಾಟಕ ಯಾವತ್ತಾದ್ರೂ ನಿಮಗ ಎದುರು ಬಂದೈತೇನೋ ಕೇಳ್ತಾ ಇದೀರಿ. ಪ್ರತಿ ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿ ನೀವು ಅದೇ ಇಲ್ಲಿ ಜಿಲ್ಲಾವಾರು ಹಂಚಿಕೆ ಮಾಡಿ ಕೊಟ್ರ ಈ ಯಾರು ಉತ್ತರ ಕರ್ನಾಟಕದವರು ಬೆಂಗಳೂರಲ್ಲಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. 20,000 ಕೋಟಿ ಬಿಡದೆ ಟೌನ್ಶಿಪ್ ಮಾಡ್ಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹಣ ಐತಿ. ಇವತ್ತ ರೈತರನ್ನ ಬೀದಿಯಲ್ಲಿ ಕೂಡಿಸಿ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದೀರಾ ನೀವು. ನಮ್ದು ಇದಕ್ಕ ಬಲವಾದಂತ ವಿರೋಧ ಐತಿ. ಒಂದ್ ವೇಳೆ ಮಾಡಿದ್ದೆ ಆದ್ರೆ ನಿಮಗ ತಕ್ಕ 2028ರಲ್ಲಿ ಬರುವಂತ ಚುನಾವಣೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕ ನಾವು ತಕ್ಕ ಉತ್ತರ ಕೊಡ್ಬೇಕಾಗ್ತದ. ನೀವು ಅನ್ಕೊಂಡಿರಬಹುದು ಇವರ ಮುಗ್ಧ ರೈತರು 2 ದಿನ ನ್ಯೂಸ್ ಚಾನೆಲ್ ದಲ್ಲಿ ಸುದ್ದಿ ಹೋಗ್ತೈತೆ ಅಷ್ಟೇ, 3ನೇ ದಿನ ಮರಿತಾರ ತನ್ಕೋಬೇಡ್ರಿ. ಯಾವಾಗ ಗುಂಡೂರಾವ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡ್ತೋ ಗುಂಡು ಹಾರಿಸ್ತೋ ಅವಾಗೆ ಸರ್ಕಾರ ಬಿದ್ದೋಗೈತಿ ರೈತರಿಂದ. ಮುಂದಿನ ದಿನಮಾನಗಳಲ್ಲಿ ಇದು ಮತ್ತೆ ಮರಳು ಕಳಿಸಬಾರ್ದು ಅಂತಂದ್ರ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಂತ ಅದಾನಿಗಳಿಗಾಗ್ಲಿ ಈ ಟಾಟಾ ಕಂಪನಿಗಳಿಗಾಗ್ಲಿ ನೀವು ಜೋಲು ಸೋರಿಸುವಂತ ಕೆಲಸ ಮಾಡಬೇಡ್ರಿ. ಯಾವುದೋ ನಿಮ್ಮ ಆಸೆ ಪರ್ಸೆಂಟೇಜ್ ಕಮಿಷನ್ಗೋಸ್ಕರ ನಾನು ಬಿಡದಿ ಟೌನ್ಶಿಪ್ ಮಾಡ್ತೀನಿ, ವಿದ್ಯುತ್ ಖಾಸಗೀಕರಣ ಮಾಡ್ತೀನಿ ಹೇಳ್ತೀರಿ. ಎಲ್ಲದ್ರಿ 20 ವರ್ಷ 30 ವರ್ಷ ಆಯ್ತು. ಇಡೀ ಉತ್ತರ ಕರ್ನಾಟಕದಲ್ಲಿ UKP 3rd ಸ್ಟೇಜ್ ಅಲ್ಲಿ ರೈತರಿಗೆ ಪರಿಹಾರ ಬಂದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀರಿ. ಇವತ್ತು 2.5 ಕೋಟಿ ರೂಪಾಯಿ ಎಕರೆಗೆ ಕೊಟ್ಟು ರೈತರನ್ನ ಒಕ್ಕಲೆಬ್ಬಿಸಿ ಅವ್ರನ್ನ ಯಾವ್ದೋ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡು ವಾಚ್ಮ್ಯಾನು
ಕೆಲಸಕ್ಕ ನಿಲ್ಲಿಸುವಂತ ವ್ಯವಸ್ಥೆ ಮಾಡಾಕತ್ತೀರಿ. ಹಂಗಂದ್ರ ಎಲ್ಲರೂ ಅಲ್ಲೇ ಹೋದ್ರ ಅನ್ನ ತಿನ್ನೋರ ಏನ್ ಮಾಡ್ಬೇಕು? ಈ ದೇಶಕ್ಕ ಅನ್ನ ಬೇಕೋ ಬೇಡ? ಮತ್ತೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಇವತ್ತು ಪ್ರತಿಯೊಬ್ಬ ರೈತನು ತನ್ನ ಮೋಟರ್ ಅನ್ನ ಮೂಲೆಯಲ್ಲಿ ಬಿಸಾಕ್ ಬಿಡ್ತಾನ. ಅವನು 10,000 ರೂಪಾಯಿ 5,000 ರೂಪಾಯಿ ಪ್ರತಿ ಒಂದು 5 HP 10 HP ಮೋಟರ್ಗೆ ಬಿಲ್ ಅನ್ನ ಬಂದ್ರ ಹೇಗೆ ಕಟ್ಲಕ್ ಸಾಧ್ಯ ಐತಿ? ಇವತ್ತು ಸೊಸೈಟಿಗಳಲ್ಲಿ ಸಾಲ ಮರುಪಾವತಿ ಮಾಡಕ್ ಆಗದೆ ರೈತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ. ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿದಾನೆ ರೈತ. ಆತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ. ಅಂತ ಸ್ಥಿತಿ ಇರಬೇಕಾದ್ರೆ ನೀವು ಇವತ್ತು ರೈತರಿಗೆ ನೀವು ಸ್ಮಾರ್ಟ್ ಮೀಟರ್ ಅಳವಡಿಸಿ ನೀವು ಬಿಲ್ ಕಟ್ರಿ ಅಂತ ಹೇಳ್ತಾ ಇದೀರಲ್ಲ, ನಿಮ್ಮ ಯೋಚನೆ ಆದ್ರೂ ಹೇಗಾದ್ರೂ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀನಿ. ಹೇಗೆ ನೀವು ರೈತ ಪರ ಆಡಳಿತ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತೀವಿ. ಅದಕ್ಕ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರೈತ ಸಂಘಟನೆಗಳು ಒಕ್ಕಟ್ಟಿನಿಂದ ಇಡೀ ರಾಜ್ಯದಲ್ಲಿ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವಂತ ಸ್ಥಿತಿಗೆ ತಂದು ಒಡ್ಕೋಬಾರ್ದು ಅನ್ನುವಂಥದ್ದು ಎಚ್ಚರಿಕೆ ಸಂದೇಶ. ಯಾಕಂದ್ರೆ ರೈತರು ಒಂದು ಸಲ ಬೀದಿಗಿಳಿದ್ರೆ ಹೇಳಬಾರ್ದು ಎದ್ರು ನಮ್ಮ ರೈತರು ಅಂತಂದ್ರೆ ಯಾವರದೇ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾವುದು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನಂತಂದ್ರೆ ತಕ್ಷಣವೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಏನ್ ಈ ಟಾಟಾ ಪವರ್ ಕಂಪನಿಗೆ ನೀವೇನು ಟ್ರಯಲ್ ಆಗಿ 14 ಜಿಲ್ಲೆಗಳಲ್ಲಿ ನೀವು ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಪ್ರಥಮ ಹಂತದಲ್ಲಿ ಕೈಗೆತ್ತಿಕೊಳ್ತಾ ಇದೀರಲ್ಲ, ಅದನ್ನ ತಕ್ಷಣ ಹಿಂಪಡಿಬೇಕು. ಸರ್ಕಾರ ಉಳಿಬೇಕು ಮುಂದುವರಿಬೇಕು ಅಂದ್ರೆ ತಕ್ಷಣ ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಂದಿನ ಆಗು ಹೋಗುಗಳಿಗೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತದ. ರೈತ ಬೀದಿಗಳಿಗೂ ಏನಾದ್ರೂ ಸರ್ಕಾರಕ್ಕೆ ಹಾನಿ ಉಂಟು ಮಾಡಿದ್ರ ಅದು ರಾಜ್ಯ ಸರ್ಕಾರನೇ ನೇರ ಹೊಣೆ ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ನಾವು ಸ್ಪಷ್ಟಪಡಿಸ್ತೀವಿ. ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಅಧಿಕಾರಿಗಳ ಕಚೇರಿ ಎದುರುಗಡೆ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಂತ ಎಲ್ಲ ನಮ್ಮ ರೈತರು ಇವತ್ತು ಬೀದಿಯಲ್ಲಿ ಕುಳಿತು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸ್ತಾ ಇದೆ. ಸಮಸ್ತ ಎಲ್ಲ ಜಿಲ್ಲೆ ರೈತ ಬಾಂಧವರೇ, ನೀವು ಎಲ್ಲರೂ ಕೂಡಿದ್ದು ರೈತ ಏನ್ ಕರೆಂಟ್ ಖಾಸಗೀಕರಣ ಮಾಡ್ಬೇಕಂತ ಏನ್ ಹೊಲಸ ನಿರ್ಣಯ ತೋಳಕತ್ತಾರ, ಅದಕ್ಕೆ ಸಮರ್ಪಕವಾಗಿ ಎದುರಿಸಬೇಕು. ಇವ್ರು ಕೇಳಿದ್ರಪ್ಪ ಅಂದ್ರೆ ಹೆದ್ದಾರಿ ಬಂದ್ ಮಾಡ್ಬೇಕು. ಗ್ರಾಮಗಳಲ್ಲಿ ಪ್ರತಿಯೊಬ್ಬ ರೈತ ಹೆಣ್ಣು ಮಕ್ಕಳಿಗಾಗಲಿ ಗಂಡಾಗಲಿ ನಾವು ನಿಂತು ಸೊಡ್ಡು ಹೊಡೆದು ಈ ಸರ್ಕಾರಕ್ಕೆ ಹೆಡಮುರಿಗೆ ಕಟ್ಬೇಕು ಅನ್ನುವಂತ ಲೆಕ್ಕದಾಗ ನಾವು ಎಲ್ಲರೂ ಕೂಡೀವಿ. ಇದರಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಸಾಧಿಸ್ಬೇಕಿರ್ತೀವಿ. ಅಲ್ಲಿಲ್ಲ ಈ ಸೆಂಟ್ರಲ್ ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಬಾಯಿ ಬಿಚ್ಚಿ ಹೇಳ್ತಾರ, ಎಲ್ಲರಿಗಿಂತ ಸರ್ವನಾಶ ಮಾಡ್ಲಿಕ್ಕತ್ತಾರ. ನಾವು ರೈತರು ಎಲ್ಲಿ ತನಕ ನಮ್ಮ ಸ್ವಾಭಿಮಾನ, ನಮ್ಮ ಸ್ಥಿತಿಗತಿಗೆ, ನಮ್ಮ ಆರ್ಥಿಕ ಸ್ಥಿತಿಗೆ ನಮಗೆ ಧಕ್ಕೆ ಬರ್ತದ, ಅಲ್ಲಿ ತನಕ ನಾವು ಸುಧಾರಣೆ ಆಗಂಗಿಲ್ಲ. ನಾವು ಆ ಧಕ್ಕೆಯನ್ನ ನಾವು ಏನಪ್ಪ ಎದುರಿಸ್ಬೇಕು. ಎಲ್ಲರೂ ಒಕ್ಕಟ್ಟಾಗಿ ಸರ್ಕಾರಕ್ಕೆ ಕಣ್ಣು ತೆರೆಸಬೇಕು. ಈ ದಿಶೆಯಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ, ಬಿಡುವುದಿಲ್ಲ. ಮತ್ತು ಯಾವುದೇ ಪರಿಸ್ಥಿತಿ ಅಧಿಕಾರಿಗಳು ನಮ್ಮ ಸಮಸ್ಯೆಗಳು ಸರ್ಕಾರಕ್ಕೆ ತಿಳಿಸ್ಬೇಕು. ತಿಳಿಸಲಿಲ್ಲ ಅಂತಂದ್ರೆ ನಾವು ಊರುಗಳಲ್ಲಿ ಹೆದ್ದಾರಿಗಳಲ್ಲಿ ಬಂದ್ ಮಾಡಿ ಸರ್ಕಾರಕ್ಕೆ ಇದ್ರ ನಮ್ಮ ಏನು ಆತಂಕದ ಅವ್ರಿಗೆ ಮುಟ್ಸಲಿಕ್ಕೆ ನಾವು 100ಕ್ಕೆ 100 ಪ್ರಯತ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಭೆ ಮುಖಾಂತರ ಹೇಳಿಕೆ ಪ್ರಯತ್ನ ಮಾಡ್ತೇನೆ. ಖಾಸಗೀಕರಣ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವು ಎರಡು ಕೂಡ ಮಾಡ್ಲಿಕ್ಕತ್ತಾವ. ಟಾಟಾ ಬಿರ್ಲಾ ಇವ್ರೇನ್ ಹಾರಲ್ಲ, ಇವ್ರು ಸೆಂಟ್ರಲ್ದವ್ರ ಗುರುಗಳು ಇವರು. ಅವರು ನಮ್ಮ ಮೇಲೆ ಹೇರಿ ಅವರು ಇವರು ಒಂದಾಗಿ ನಮ್ಮ ರೈತರಿಗೆ ಮೀಟರ್ ವ್ಯವಸ್ಥೆ ಬರ್ತಪ್ಪ ಅಂತಂದ್ರ ಬರೀ ಮೊಬೈಲ್ಗೆ ನಮ್ಗೆ ದುಡ್ಡು ತುಂಬುದಾಗಂಗಿಲ್ಲ. ಅದಕ್ಕೆ ನಾವು ತುಂಬ್ತೀವಿ. ಸರ್ಕಾರಕ್ಕೆ ನಮ್ಗೆ ಅವಿನಾವ ಸಂಬಂಧ ಅದ. ಏನಾದ್ರು ಆತಂಕಗಳಿದ್ರೆ ಅವ್ರನ್ನ ಕೇಳ್ತಾರೆ, ನಾವು ಕೇಳ್ತೀವಿ. ಆದ್ರೆ ಇದು ತರೋದ್ರಿಂದ ನಮ್ಮ ಪರಿಸ್ಥಿತಿ ಹದಗೆಟ್ಟು ಹೋಗ್ತದ. ಇದ್ದು ಫಿಕ್ಸ್ ಕೈಗೆ ಹತ್ತಲಾರ್ದಂಗ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರೈತರು ಬಳಸುವಂತ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿದೆ. ಅದಕ್ಕೆ ಹೇಳ್ತೀವಿ ಅದು ಈ ದೇಶದಲ್ಲಿ ಆಡಳಿತ ಅನ್ನೋದು ಇಲ್ಲ. ಇಲ್ಲಿ ನಾವು ಬೆಳೆದಂತ ಮಾಲಿಗೆ ಇದು ಸಾರ್ವತ್ರಿಕ ಒಂದು ರೂಪುರೇಷೆಗಳಿಲ್ಲ, ರೇಟ್ ಇಲ್ಲ. ನಾವು ಬೆಳೆದಂತ ಮಾಲ್ ಹೆಚ್ಚಿಗೆ ಬೆಳಿಬೇಕಪ್ಪ ಅಂದ್ರೆ ಹೊರದೇಶದಿಂದ ತರಿಸಿ ರೈತರಿಗೆ ಮಣ್ಣು ಕೊಡುವಂತ ವ್ಯವಸ್ಥೆ ಇಲ್ಲಿ ಆಡಳಿತಗಾರರಿಲ್ಲ. ದೇ ಆರ್ ನಾಟ್ ಫಿಟ್ ಫಾರ್ ಫ್ರೀಡಮ್, ದೇ ಆರ್ ಲಸ್ಟಿ ಡಿಸೆಂಟ್ಫುಲ್ ರಾಸ್ಕಲ್ಸ್. ವಾಟ್ ವಿ ಮೇನ್ ಸರ್ HK Nadaf. ಥ್ಯಾಂಕ್ಸ್. ಅವರ ಅಪ್ಪನ ಸರ್ಕಾರ